ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಾವಿವತ್ತು ಬೆಳಗ್ಗೆನೇ ಎದ್ದು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇರೋದು ಕೇರಳಾಪುರದ ಹತ್ರ ನೇರಳೆ ಅನ್ನೋ ಊರಿಗೆ. ಫ್ಯಾಂಟಾಸ್ಟಿಕ್. ಆ್ಯಕ್ಚುಲಿ ನಮ್ಮ ರಿಲೇಟಿವ್ದೇ ಮ್ಯಾರೇಜ್ ಫಂಕ್ಷನ್ ಇರೋದ್ರಿಂದ ಹೋಗ್ತಾ ಇದ್ದೀವಿ. ಮೇಕಪ್ ಕೂಡ ನಮ್ಗೆ ಹೇಳೋದ್ರಿಂದ ಲಗೇಜ್ ಸ್ವಲ್ಪ ಜಾಸ್ತಿನೇ ಆಗ್ಬಿಟ್ಟು ಟ್ರಾವೆಲಿಂಗ್ ಸ್ವಲ್ಪ ಲಾಂಗ್ ಆಗಿರೋದ್ರಿಂದ ನಾವು ಬೇಗನೆ ಹೊರಟಿದ್ವಿ. ಊರಿಗೆ ಹೋಗಿ ಸೇರೋಷ್ಟರಲ್ಲಿ ಆಲ್ಮೋಸ್ಟ್ ಈವ್ನಿಂಗ್ ಹತ್ತತ್ರ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಫೈನಲಿ ಕೇರಳಾಪುರಕ್ಕೆ ರೀಚ್ ಆದ್ವಿ. ಬರೋ ಅಷ್ಟರಲ್ಲಿ ನಮ್ಮ ಮುಖ ಎಲ್ಲ ಫುಲ್ಲು ಬಾಡೋಗ್ಬಿಟ್ಟಿತ್ತು. ಹೋಗಿದ್ದ ದಿನ ನನಗೆ ಸ್ಯಾರಿ ಪ್ಲೀಟಿಂಗ್ ಕೆಲಸ ತುಂಬಾ ಇದ್ದಿದ್ದರಿಂದ ನನಗೆ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಮದುವೆ ಮನೇಲೂ ಕೂಡ ನನಗೆ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಮದುವೆ ಎಲ್ಲ ಮುಗಿದು 3 ಡೇಸ್ ಆದಮೇಲೆ ಬೀಗ್ರೂಟ್ ಆಯಿತು. ಸೊ ಇದು ಕಂಪ್ಲೀಟಾಗಿ ಬೀಗ್ರೂಟದ ವ್ಲಾಗ್ ಆಗಿರುತ್ತೆ. ಇವತ್ತಿನ ದಿನನೂ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡೆ, ಯಾಕಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಮೇಕಪ್ ಮಾಡೋದೇ ಆಗೋಯ್ತು ಬರೀ. ಈ ಗ್ಯಾಪಲ್ಲಿ ತಿಂಡಿನೂ ಕೂಡ ಮಾಡಿರಲಿಲ್ಲ ನಾನು. ಸೊ ಫಂಕ್ಷನ್ಗೆ ಎಂಟ್ರಿ ಆದ ತಕ್ಷಣ ಫಸ್ಟ್ ನಾವು ಹೋಗಿದ್ದೆ ಊಟ ಮಾಡೋಕ್ಕೆ. ಆ್ಯಂಡ್ ಅದರಲ್ಲೂ ನಾನ್ ವೆಜ್ ಅಂದರೆ ಬಿಡೋ ಮಾತೇ ಇಲ್ಲ. ನೋಡ್ತಾ ಎಲ್ಲ ಐಟಮ್ಸು ಒಂದು ಕಡೆಯಿಂದ ಬರ್ತಾ ಇತ್ತು. ಫಸ್ಟೇ ಹೊಟ್ಟೆ ಹಸಿವಾಗಿದ್ದರಿಂದ ಫುಲ್ ಭರ್ಜರಿ ಊಟ ಆಗೋಯ್ತು. ನೆಕ್ಸ್ಟ್ ಊಟ ಮಾಡ್ಕೊಂಡು ಬಂದ ತಕ್ಷಣ ನಾವು ಮಾಡಿದ್ದೆ ಫಸ್ಟ್ ಫ್ಯಾಮಿಲಿ ಫೋಟೋ ತಗೊಳ್ಳೋಕ್ಕೆ. ಸೊ ಇವರೆಲ್ಲ ಬಂದು ರವಿ ಕಸಿನ್ಸು ಆ್ಯಂಡ್ ನಮ್ಮ ಅತ್ತೆ ಮಾವನೂ ಇದ್ದಾರೆ. ಸೊ ಎಲ್ಲರೂ ಒಟ್ಟಿಗೆ ಸೇರಿ ಫ್ಯಾಮಿಲಿ ಫೋಟೋಸ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮುಗಿಯೋ ಅಷ್ಟರಲ್ಲಿ ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. A few moments later. ಫೋಟೋಸ್ ಎಲ್ಲ ತೊಗೊಂಡು ಹುಡುಗಿಗೆ ವಿಶ್ ಮಾಡೋಕೆ ಹೋದ್ವಿ. ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಹುಡುಗಿಗೆ ವಿಶ್ ಮಾಡಿಬಿಟ್ಟು ಫೋಟೋಸ್ ಎಲ್ಲ ತೊಗೊಂಡು ನಂತರ ಮತ್ತೆ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಅಲ್ಲೇ ಆರ್ಕೆಸ್ಟ್ರಾ ಕೂಡ ಇದ್ದಿದ್ದರಿಂದ ಎಲ್ಲರೂ ಸಾಂಗ್ಸ್ ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೂತಿದ್ವಿ. ನಂತರ ಸ್ವಲ್ಪ ಹೊತ್ತಿದ್ದು ನನಗೆ ಟಯರ್ಡ್ ಆಯಿತು ಅಂತ ಹೇಳ್ಬಿಟ್ಟು ಮನೆಗೆ ರಿಟರ್ನ್ ಬಂದ್ವಿ. ಬಂದು ನೋಡಿದ್ರೆ ಇಲ್ಲಿ ಡಿಂಪಿ ಚಿಕ್ಕ ಪಾಪುನ ಮುದ್ದಾಡ್ತಿದ್ದಾಳೆ. ಮತ್ತು ಇವ್ರು ಹೋಗಿ ಡಿಂಪಿನ ಗೋಳಾಕಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಆಕ್ಚುಲಿ ಚೆನ್ನಾಗಿರೋದು. ಮಕ್ಕಳ ಜೊತೆ ಎಲ್ಲ ಆಟ ಆಡ್ಕೊಂಡು ನೆಕ್ಸ್ಟ್ ಹುಡುಗನ ಮನೆಗೆ ಹೋಗಿ ಕುಂಕುಮ ಎಲ್ಲ ತೊಗೊಂಡು ಬಂದ್ವಿ. ಯಾಕಂದರೆ ನಾವು ಅರ್ಲಿ ಮಾರ್ನಿಂಗ್ ಊರಿಗೆ ಹೊರಡಬೇಕಾಗಿತ್ತು. ಸೊ ಅದಕ್ಕೇ ಅರಿಶಿನ ಕುಂಕುಮ ತೊಗೊಂಡು ಬಂದ್ಬಿಟ್ವಿ. ಬಂದ ತಕ್ಷಣ ಮತ್ತೆ ಇವರಿಬ್ರದ್ದು ಸ್ಟಾರ್ಟ್ ಆಯಿತು ಜಗಳ. ರವಿ ಯಾವಾಗಲೂ ಅವಳನ್ನು ಕರೀತಾನೆ ಇರ್ತಾರೆ, ಬಟ್ ಅವಳು ಇವ್ರ ಹತ್ರ ಬರೋದಿಲ್ಲ. ಅದೇ ಕೋಪಕ್ಕೆ ಇವರು ಊರಲ್ಲಿರೋವರೆಗೂ ಅವಳನ್ನು ಅಳಿಸ್ತಾನೆ ಇರ್ತಾರೆ ಪಾಪ. ಅದಾದಮೇಲೆ ಕೀರ್ತನ ನಮಗೆ ಟೀ ಮಾಡ್ಕೊಂಡು ತೊಗೊಂಡು ಬಂದು ಕೊಟ್ಟರು. ಹಾಗೆಯೇ ಟೀ ಕುಡ್ಕೊಂಡು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಎಲ್ಲರೂ ರೆಸ್ಟ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಕೂತ್ಕೊಂಡಿದ್ವಿ. ನಮಗಂತೂ 3 ಡೇಸಿಂದ ಕರೆಕ್ಟಾಗಿ ನಿದ್ದೆ ಕೂಡ ಇರಲಿಲ್ಲ. ಬರೀ ಕೆಲಸ ಅಂತ ಬರೀ ಕೆಲಸ ಮಾಡಿದ್ದೇ ಆಯಿತು. ಸೊ 1 ವೀಕ್ ಆದಮೇಲೆ ಫೈನಲಿ ಇವತ್ತು ಕೊನೆ ದಿನ ಊರಲ್ಲಿ. ಸೊ ಅರ್ಲಿ ಮಾರ್ನಿಂಗೇ ನಮಗೆ ಬಸ್ ಇರೋದ್ರಿಂದ ಬೇಗ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಬಂದು ರೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಎಲ್ಲರೂ ಮಲ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಸೊ ನಾವು ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಪಾಪು ಇದೆ ನಮ್ಮ ಮನೇಲಿ, ಪಾಪು ಜೊತೆ ಆಟ ಆಡಿಕೊಂಡು ಮಲ್ಕೊಳ್ಳೋಕೆ ನಾವು ರೂಮ್ಗೆ ಹೋದ್ವಿ. ಸೊ ನೈಟ್ ಮಲಗಿದ್ದೇ ಗೊತ್ತಾಗಲಿಲ್ಲ, ಯಾಕಂದರೆ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ 4:30ಗೆ ಬಸ್ ಇದ್ದಿದ್ದರಿಂದ ಬೇಗನೆ ಎದ್ದಿದ್ವಿ. ಸೊ ಇಲ್ಲಿ ಮನೆ ಮುಂದೆನೇ ಬಸ್ ಬರುತ್ತೆ 4:30ಗೆ. ಸೊ 4 o'clockಗೆಲ್ಲ ಎದ್ದು ವೆಯ್ಟ್ ಮಾಡ್ತಾಯಿದ್ವಿ ಬಸ್ಗೆ ಅಂತ. ಪಾಪು ಮಲ್ಕೊಂಡಿದ್ದ. ಹಾಗೆ ನೋಡ್ತಾ ಇರೋ ಅಷ್ಟರಲ್ಲಿ ಬಸ್ ಕೂಡ ಬಂತು. ಸೊ ಎಲ್ಲರಿಗೂ ಬಾಯ್ ಮಾಡಿ ನಮ್ಮೂರಿಗೆ ಹೊರಟ್ಬಿಟ್ವಿ. ಸೊ ಫೈನಲಿ ಮಾರ್ನಿಂಗ್ ನಮ್ಮೂರಿಗೆ ರೀಚ್ ಆದ್ವಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್.